ಬಂಧುಗಳೇ ನಮಸ್ಕಾರ, ಹೇಗಿದ್ರಿ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಪಾಕಿಸ್ತಾನವನ್ನು ನಾವು ಪಾಪಿ ಪಾಕಿಸ್ತಾನ ಅಂತ ಕರಿತೀವಿ. ಯಾವ ಕಾರಣಕ್ಕಾಗಿ ಅಂದರೆ ಸದಾಕಾಲ ಉಗ್ರರನ್ನ ಸಾಕಿ ಸಲಹಿ ಪೋಷಿಸಿ ಭಾರತದ ವಿರುದ್ಧ ಚೂ ಬಿಡುವಂತಹ ಅತಿ ಕೆಟ್ಟ ರಾಷ್ಟ್ರ ಅದು. ನಿರಂತರವಾಗಿ ಭಾರತಕ್ಕೆ ತೊಂದರೆ ಕೊಡುವಂಥ ಪಾಪಿ ಪಾಕಿಸ್ತಾನ ಅದು. ಆದರೆ ಇದೀಗ ಅದೇ ಪಾಕಿಸ್ತಾನ ತಾನು ಮಾಡಿದ್ದಕ್ಕೆಲ್ಲದಕ್ಕೂ ಕೂಡ ಹಂತ ಹಂತವಾಗಿ ಅನುಭವಿಸುವಂಥ ಪರಿಸ್ಥಿತಿ ಎದುರಾಗಿದೆ. ಪಾಕಿಸ್ತಾನದ ಒಳಗಡೆ ಸುದೀರ್ಘ ಅವಧಿಯಿಂದ ಆಂತರಿಕ ದಂಗೆಗಳೆಲ್ಲವೂ ಕೂಡ ನಡೀತಾ ಇದೆ. ಆದರೆ ಈಗ ಆ ಆಂತರಿಕ ದಂಗೆಗಳೆಲ್ಲವೂ ಕೂಡ ತೀವ್ರ ಸ್ವರೂಪವನ್ನು ಪಡೆಯೋದಕ್ಕೆ ಶುರುವಾಗಿದೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ, ಒಂದು ಕಡೆಯಿಂದ ಬಲೂಚಿಗಳು ಹೋರಾಟವನ್ನು ತೀವ್ರಗೊಳಿಸ್ತಾ ಇದ್ದಾರೆ, ಪ್ರತ್ಯೇಕ ಬಲೂಚಿಸ್ತಾನಕ್ಕೋಸ್ಕರ ಆಗ್ರಹವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಮೇಲ್ಗಡೆ ಹೋದರೆ ನಿಮಗೆ ಖೈಬರ್ ಪಖ್ತೂನ್ಖ್ವಾ ಎನ್ನುವಂಥ ಪ್ರಾಂತ್ಯ ಇದೆಯಲ್ಲ, ಅಲ್ಲಿ ಟಿಟಿಪಿಗಳು ನಿರಂತರವಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಅವರು ಕೂಡ ನಮಗೆ ಆ ಭಾಗ ಬೇಕು ಎನ್ನುವ ರೀತಿಯಲ್ಲಿ ಆಗ್ರಹವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಒಂದು ಕಡೆಯ ವಿಚಾರ. ಇನ್ನೊಂದು ಭಾರತಕ್ಕೂ ಕೂಡ ಸಂಬಂಧಪಟ್ಟಂತ ಸಂಗತಿ ಅದ್ಯಾವುದು ಅಂದ್ರೆ ಪಾಕ್ ಆಕ್ರಮಿತ ಕಾಶ್ಮೀರ ಅಥವಾ POK ಅಂತ ಏನ್ ಕರಿತಾ ಇದ್ವಿ. POK ಇತಿಹಾಸದಲ್ಲಿಯೇ ಅತಿ ದೊಡ್ಡ ದಂಗೆ ನಡೀತಾ ಇದೆ. ಇದು ಭಾರತಕ್ಕೆ ಎಲ್ಲಾ ರೀತಿಯಲ್ಲೂ ಕೂಡ ವರದಾನ ಆಗುವಂತ ಲಕ್ಷಣಗಳು ಕಾಣಿಸ್ತಾ ಇದೆ. ನಾನು ಈ ವಿಡಿಯೋವನ್ನ ಕಂಪ್ಲೀಟ್ ಆಗಿ ನೋಡಿ, ಒಂದು ಅರ್ಧ ವಿಡಿಯೋ ಆದ ನಂತರ ಏನಿದು POK, ಯಾವ ರೀತಿಯಾಗಿ POK ನಿರ್ಮಾಣ ಆಯಿತು, ಸದ್ಯದಲ್ಲಿನ ಪರಿಸ್ಥಿತಿ ಏನಿದೆ, POK ಒಳಗಡೆ ಏನಿದೆ, ಕಂಪ್ಲೀಟ್ ಎಲ್ಲವನ್ನು ಕೂಡ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಮೊದಲಿಗೆ ಸದ್ಯದ ಪರಿಸ್ಥಿತಿ ಏನು, ಈಗ ನಡೀತಿರುವಂಥ ದಂಗೆ, ಅದಕ್ಕೆ ಸಂಬಂಧಪಟ್ಟಂತ ವಿಚಾರವನ್ನು ಗಮನಿಸ್ತಾ ಹೋಗೋಣ. ಒಂದು ವೇಳೆ ಪರಿಸ್ಥಿತಿ ಎಲ್ಲಿವರೆಗೆ ಬಂದಿದೆ ಅಂದರೆ ನಾನು ಈಗಾಗಲೇ ಹೇಳಿದೆ, ಇತಿಹಾಸದಲ್ಲೇ ಅತಿ ದೊಡ್ಡ ದಂಗೆ ಅಂತ ಒಂದು ಸಂಗತಿ. ಮತ್ತೊಂದು, ಈಗ ನಡೀತಿರುವಂಥ ದಂಗೆ 1971 ನೆನಪು ಮಾಡ್ತಾ ಇದೆ. ಕಾರಣ ಏನು ಅಂದರೆ ಆಗಲೂ ಕೂಡ ಅಷ್ಟೇ, ಈಗಿನ ಬಾಂಗ್ಲಾದೇಶವನ್ನು ನಾವು ಪೂರ್ವ ಪಾಕಿಸ್ತಾನ ಅಂತ ಕರಿತಾ ಇದ್ವಿ. ಬಾಂಗ್ಲಾದೇಶ ಪಾಕಿಸ್ತಾನದ ಜೊತೆಗೆ ಇತ್ತು ಆಗ ಪೂರ್ವ ಪಾಕಿಸ್ತಾನದ ಜನ ಪಾಕಿಸ್ತಾನದ ವಿರುದ್ಧವಾಗಿ ದಂಗೆ ಹೇಳ್ತಾರೆ, ಹೋರಾಟವನ್ನು ತೀವ್ರಗೊಳಿಸ್ತಾರೆ. ಆಗ ನಮ್ಮಲ್ಲಿ ಪ್ರಧಾನಿಯಾಗಿ ಇಂದಿರಾ ಗಾಂಧಿ ಇರ್ತಾರೆ, ಪೂರ್ವ ಪಾಕಿಸ್ತಾನಕ್ಕೆ ಬೆಂಬಲವನ್ನು ಕೊಡ್ತಾರೆ, ನಮ್ಮ ಸೇನೆಯನ್ನು ಕಳಿಸ್ಕೊಡ್ತಾರೆ ಅಥವಾ ನಮ್ಮ ಸೇನೆಯನ್ನು ನುಗ್ಗಿಸ್ತಾರೆ. ಅದರ ಪರಿಣಾಮವಾಗಿ ಪೂರ್ವ ಪಾಕಿಸ್ತಾನದಿಂದ ಬೇರ್ಪಡುತ್ತೆ. ಪಾಕಿಸ್ತಾನ ಆಗ ಶರಣಾಗುವಂಥ ಪರಿಸ್ಥಿತಿ ಎದುರಾಗಿ ಬಿಡುತ್ತೆ. ಅಂತಿಮವಾಗಿ ಪೂರ್ವ ಪಾಕಿಸ್ತಾನ ಬಾಂಗ್ಲಾದೇಶ ಅಂತ ಹೇಳಿ ಕರೆಸಿಕೊಳ್ಳುತ್ತೆ. ಈಗ ಮತ್ತೊಮ್ಮೆ POKಯಲ್ಲಿ ಅಂಥದ್ದೇ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಎಲ್ಲಿಯವರೆಗೆ ಅಂದರೆ ಒಂದು ಕಡೆಯಿಂದ ಪಾಕಿಸ್ತಾನದ ಮುಖವಾಡ ಕಳಚಿ ಬಿದ್ದಿದೆ. ಪಾಕಿಸ್ತಾನ ಹೇಳ್ತಿದ್ದಿದೆ ಏನು ಹೇಳಿ, ಕಾಶ್ಮೀರಿಗಳು ಯಾವತ್ತಿದ್ರೂ ಕೂಡ ಪಾಕಿಸ್ತಾನದ ಪರವಾಗಿಯೇ, ಹೀಗಾಗಿ ನಮಗೆ ಪೂರ್ಣ ಜಮ್ಮು ಕಾಶ್ಮೀರ ಬೇಕು, ಅಲ್ಲಿನ ಜನ ಪಾಕಿಸ್ತಾನಕ್ಕೆ ಸೇರೋದಕ್ಕೆ ಇಷ್ಟಪಡ್ತಿದ್ದಾರೆ ಎನ್ನುವಂಥ ಮಾತನ್ನ ಪಾಕಿಸ್ತಾನ ಹೇಳ್ತಾ ಇತ್ತು. ಹಾಗೆ ಕಾಶ್ಮೀರಿಗಳ ಧ್ವನಿಯನ್ನ ಅಡಗಿಸುವಂತ ಕೆಲಸವನ್ನ ಭಾರತ ಮಾಡ್ತಿದೆ ಅಂತೇಳಿ ಪಾಕಿಸ್ತಾನ ಇಡೀ ಜಗತ್ತಿನ ಮುಂದೆ ಸಾರಿ ಸಾರಿ ಹೇಳ್ತಾ ಇತ್ತು. ಆದ್ರೆ ಇದೀಗ ಅದೇ POKಯಲ್ಲಿ ಇರುವಂತಹ ಜನ ನಾವು ಪಾಕಿಸ್ತಾನದ ಜೊತೆಗೆ ಇರೋದಿಲ್ಲ, ಪಾಕಿಸ್ತಾನದಿಂದ ಹೊರಗಡೆ ಹೋಗ್ತೀವಿ, ಲೈನ್ ಆಫ್ ಕಂಟ್ರೋಲ್ ಅಂತ ಏನು ಕರಿತೀವಿ LOC, ಅದನ್ನು ಓಪನ್ ಮಾಡಿ ನಾವು ಭಾರತಕ್ಕೆ ಬಂದುಬಿಡ್ತೀವಿ ಎನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ. ಪ್ರಪ್ರಥಮ ಬಾರಿಗೆ POKಯಲ್ಲಿ ಅಂಥದ್ದೊಂದು ಗಟ್ಟಿಯಾದಂಥ ಧ್ವನಿ ಕೇಳಿ ಬರ್ತಾ ಇದೆ. ಹಾಗಾದ್ರೆ ಈಗ ಭಾರತ ಏನು ಮಾಡಬಹುದು, ಸದ್ಯ ಅಲ್ಲಿ ಏನಾಗ್ತಿದೆ, ಆ ವಿವರವನ್ನು ನೋಡ್ತಾ ಹೋಗೋದಾದ್ರೆ ಬಂಧುಗಳೇ, ಪಾಕಿಸ್ತಾನದಲ್ಲಿ ಆಂತರಿಕ ದಂಗೆಗೆ ಕಾರಣ ಏನಪ್ಪಾ ಅಂದ್ರೆ, ನೀವು ಪಾಕಿಸ್ತಾನವನ್ನು ಗಮನಿಸಿದಾಗ ಅಲ್ಲಿ ಹೆಚ್ಚು ಇಡೀ ಪಾಕಿಸ್ತಾನದ ಮೇಲೆ ಹೋಲ್ಡ್ ಇಟ್ಕೊಂಡಿದ್ದವರು ಯಾರು ಅಂದ್ರೆ ಈ ಪಂಜಾಬ್ ಪ್ರಾಂತ್ಯ ಹಾಗೆ ಸಿಂಧ್ ಪ್ರಾಂತ್ಯ. ಉಳಿದಂತೆ ಈ ಕಡೆ ಬಲೂಚಿಸ್ತಾನ, ಖೈಬರ್ ಪಖ್ತೂನ್ಖ್ವಾ, ಈ ಕಡೆ POK, ಇಲ್ಲೆಲ್ಲ ಕಡೆಗಳಲ್ಲೂ ಕೂಡ ಅವರಿಗೆ ನಿರಂತರವಾಗಿ ಅಸಮಾಧಾನ. ನಮ್ಮಲ್ಲಿ ಸಂಪನ್ಮೂಲ ಸಾಕಷ್ಟಿದೆ, ಆದರೆ ನಮ್ಮ ಸಂಪನ್ಮೂಲವನ್ನ ದೋಚಿ ಪಂಜಾಬ್ ಮತ್ತೆ ಸಿಂಧ್ ಪ್ರಾಂತ್ಯ ಅಲ್ಲಿಯ ಜನ ಮೆರೆದಾಡ್ತಾ ಇದ್ದಾರೆ, ನಮ್ಮೆಲ್ಲರನ್ನೂ ಕೂಡ ಒಂದು ರೀತಿಯಲ್ಲಿ ನಿರ್ಗತಿಕರನ್ನಾಗಿ ಮಾಡಿಬಿಟ್ಟಿದ್ದಾರೆ ಅಂತ. ಆ ಕಾರಣಕ್ಕಾಗಿ ಆ ಭಾಗದ ಜನರಿಗೆ ಆಕ್ರೋಶ, ಆ ಕಾರಣಕ್ಕಾಗಿ ನಿರಂತರವಾಗಿ ಹೋರಾಟ ಎಲ್ಲವೂ ಕೂಡ ನಡ್ಕೊಂಡು ಬರ್ತಾ ಇದೆ. ಇನ್ನು POK ಜನರ ವಿಚಾರಕ್ಕೆ ಬರೋದಾದ್ರೆ ಏನಾಗಿದೆ ಅಂದ್ರೆ, POKಯಲ್ಲಿ ನದಿ ಇರೋದ್ರಿಂದ, ನದಿಗಳು ಹರಿಯುವಂತ ಕಾರಣಕ್ಕಾಗಿ ಅಲ್ಲಿ ಜಲ ವಿದ್ಯುತ್ತನ್ನು ಉತ್ಪಾದನೆ ಮಾಡಲಾಗುತ್ತೆ. ಆದರೆ ಅದರ ಲಾಭ POK ಜನರಿಗಿದೆಯಾ? ಇಲ್ಲ. ಅವರಿಗೆ ವಿಪರೀತವಾದಂಥ ವಿದ್ಯುತ್ ಬಿಲ್ಲನ್ನು ಹಾಕಲಾಗುತ್ತೆ. ಹಾಗೆ ಅಲ್ಲಿ ಬೇಕಾದಷ್ಟು ನೈಸರ್ಗಿಕ ಸಂಪನ್ಮೂಲ ಇದೆ, ಅದರ ಲಾಭ ಇದೆಯಾ? ಇಲ್ಲ. ಅಕ್ಕಿ, ಗೋಧಿ, ಅವರಿಗೆ ಏನೇನು ಆಹಾರ ಸಾಮಗ್ರಿಗಳು ಬೇಕು ಅವೆಲ್ಲವಕ್ಕೂ ಕೂಡ ವಿಪರೀತ ಅಂದ್ರೆ ವಿಪರೀತ ಹಣ ಕೊಡುವಂಥ ಪರಿಸ್ಥಿತಿ ಎದುರಾಗಿದೆ. ಅವರ ಧ್ವನಿಗಾದರೂ ಬೆಲೆ ಇದೆಯಾ? ಅದು ಕೂಡ ಇಲ್ಲ. ನಿರಂತರವಾಗಿ ಪಾಕಿಸ್ತಾನ POK ಜನರನ್ನ ಶೋಷಣೆಗೆ ಒಳಪಡಿಸ್ಕೊಂಡು ಬರ್ತಾನೆ ಇದೆ. ಅವನೊಂದು ರೀತಿಯಲ್ಲಿ ಹತ್ತಿಕ್ಕುವಂಥ ಕೆಲಸವನ್ನ ಮಾಡ್ಕೊಂಡು ಬರ್ತಾನೆ ಇದೆ. ಹೀಗಾಗಿ ಆಗಾಗ POKಯಲ್ಲಿ ಹೋರಾಟಗಳೆಲ್ಲವೂ ಕೂಡ ನಡೀತಾ ಇತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಆ ಹೋರಾಟ ತೀವ್ರ ಸ್ವರೂಪವನ್ನು ಪಡೀತು. ಕಾರಣ ಏನಪ್ಪಾ ಅಂದ್ರೆ, ಒಂದು ಸ್ವಲ್ಪ ತಿಂಗಳ ಹಿಂದೆ ಒಂದು ಸಂಘಟನೆ ಹುಟ್ಟಿಕೊಳ್ಳುತ್ತೆ. ಇದೇ ಗೋಧಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಗೋಧಿ ಬೆಲೆಯನ್ನು ಇಳಿಕೆ ಮಾಡಬೇಕು, ನಮಗೆ ಸಾಕಷ್ಟು ಗೋಧಿ ಬೇಕು ಅಂತ ಹೇಳಿ ಜಾಯಿಂಟ್ ಅವಾಮಿ ಆಕ್ಷನ್ ಕಮಿಟಿ ಅಂತ ಹೇಳಿ ಆ ಸಂಘಟನೆಯ ಹೆಸರು. ಅವರು ಹೋರಾಟವನ್ನು ತೀವ್ರಗೊಳಿಸ್ತಿರ್ತಾರೆ. ಅದೇ ಸಂದರ್ಭದಲ್ಲಿ ಪಾಕಿಸ್ತಾನ ಇನ್ನೊಂದು ಕೆಲಸವನ್ನ ಮಾಡುತ್ತೆ. ಏನು ಅಂದ್ರೆ, ಈ POK ಶಾಸನ ಸಭೆಯಲ್ಲಿ 45 ಸ್ಥಾನಗಳಿದೆ.
ಆ 45 ಸ್ಥಾನಗಳಲ್ಲಿ 12 ಸ್ಥಾನಗಳು POKಯಿಂದ ಆಚೆ ಇರುವಂತ ಕಾಶ್ಮೀರಿ ನಿರಾಶ್ರಿತರಿಗೆ ಮೀಸಲು ಎನ್ನುವಂತ ಆದೇಶವನ್ನ ಹೊರಡಿಸಿ ಬಿಡುತ್ತೆ. ಆಗ ಜನ ರೊಚ್ಚಿಗೆದ್ದು ಬಿಡ್ತಾರೆ. ನೀವ್ಯಾಕೆ 12 ಸ್ಥಾನಗಳನ್ನ ಹೊರಗಡೆಯವರಿಗೆ ಕೊಟ್ಟು POK ಒಳಗಡೆ ಮೂಗು ತೂರಿಸೋದಕ್ಕೆ ಹೋಗ್ತೀರಿ? POK ಕಂಟ್ರೋಲ್ ಅನ್ನ ನಿಮ್ಮಲ್ಲಿ ಯಾಕೆ ಇಟ್ಕೊಳಕ್ ಹೋಗ್ತೀರಿ? ಮೊದಲೇ POKನ ದೋಚ್ತಾ ಇದ್ದೀರಿ. ಮೊದಲೇ POK ಜನರಿಗೆ ಬೇಕಾದನ್ನ ಕೊಡ್ತಾ ಇಲ್ಲ. ಅದರ ಜೊತೆಗೆ POKಯ ರಾಜಕೀಯ ಪ್ರಾತಿನಿಧ್ಯವನ್ನ ಕಸಿಯುವಂತ ಕೆಲಸವನ್ನ ಯಾಕೆ ಮಾಡ್ತೀರಿ? ಆ ಕಾರಣಕ್ಕಾಗಿ ಹೋರಾಟ ಆರಂಭ ಆಯಿತು. ಹೋರಾಟ ತೀವ್ರಗೊಳ್ಳೋದಕ್ಕೆ ಶುರುವಾಗುತ್ತೆ. ಜನ ಬೀದಿಗೆ ಬಂದ್ಬಿಟ್ರು. ಆಗ ಈ ಪಾಕಿಸ್ತಾನದ ಮುನೀರನ ಸೇನೆ ಏನು ಮಾಡುತ್ತೆ, ಕಂಡಲ್ಲಿ ಗುಂಡಿಕ್ಕೋದಿಕ್ಕೆ ಶುರು ಮಾಡ್ಕೊಂಡು ಬಿಡುತ್ತೆ. ತನ್ನದೇ ಜನರನ್ನ ಕೊಲ್ಲೋದಿಕ್ಕೆ ಆರಂಭಿಸಿ ಬಿಡುತ್ತೆ. ಅವ್ರ ಮೇಲೆ ಲಾಠಿ ಚಾರ್ಜ್ ಮಾಡುತ್ತೆ, ಟಿಯರ್ ಗ್ಯಾಸ್ ಅನ್ನು ಹಾರಿಸುತ್ತೆ, ಕಂಡಲ್ಲಿ ಅವ್ರನ್ನ ಹೊಡೆದು ಬಡಿಯೋದಿಕ್ಕೆ ಶುರು ಮಾಡ್ಕೊಂಡು ಬಿಡುತ್ತೆ. ಅವರ ಧ್ವನಿ ಹೊರಗಡೆ ಜಗತ್ತಿಗೆ ಕೇಳಬಾರದು ಎನ್ನುವ ಕಾರಣಕ್ಕಾಗಿ ಇಂಟರ್ನೆಟ್ ಅನ್ನು ಸ್ಥಗಿತಗೊಳಿಸುತ್ತೆ, ಸ್ತಬ್ಧ ಮಾಡಿಬಿಡುತ್ತೆ. ಆಗ ಜನ ಇನ್ನಷ್ಟು ರೊಚ್ಚಿಗೆದ್ದು ಬಿಡುತ್ತಾರೆ. ಜನರ ಹೋರಾಟ ಇನ್ನಷ್ಟು ತೀವ್ರಗೊಂಡು ಬಿಡುತ್ತೆ. ಆಗೇನು ಮಾಡುತ್ತೆ, ಇಡೀ POKಗೆ ಆಹಾರ ಸಾಮಗ್ರಿಗಳು, ಔಷಧಿಗಳು ಅದೆಲ್ಲವನ್ನು ಕೂಡ ಕೊಡೋದನ್ನು ನಿಲ್ಲಿಸಿ ಬಿಡುತ್ತೆ. ಅವುಗಳನ್ನು ಅಲ್ಲಿಗೆ ಸಪ್ಲೈ ಮಾಡಲೇಬಾರದು ಎನ್ನುವಂಥ ಹಂತಕ್ಕೆ ತೆಗೆದುಕೊಂಡು ಹೋಗಿಬಿಡುತ್ತೆ. ಹೋರಾಟ ಮಾಡಿದ ಕಾರಣಕ್ಕಾಗಿ ಆ ಜನರನ್ನ ಕಂಪ್ಲೀಟ್ ಆಗಿ ಹತ್ತಿಕ್ಕುವಂತ ಕೆಲಸ. ಯಾವ ಸಂಘಟನೆ ಹೋರಾಟವನ್ನ ಮಾಡ್ತೋ ಆ ಸಂಘಟನೆಯನ್ನ ಭಯೋತ್ಪಾದಕ ಸಂಘಟನೆ ಅಂತೇಳಿ ನಿಷೇಧಿಸುವಂತ ಕೆಲಸವನ್ನ ಮಾಡುತ್ತೆ. ಆ ಸಂಘಟನೆಯ 600ಕ್ಕೂ ಹೆಚ್ಚು ಮಂದಿಯನ್ನ ಬಂಧಿಸುತ್ತೆ. 11ಕ್ಕೂ ಹೆಚ್ಚು ಮಂದಿಯನ್ನ ಹೊಡೆದು ಸಾಯಿಸಿ ಬಿಡುತ್ತೆ. 100 ಮಂದಿ ಗಾಯಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುವಂತಹ ಪರಿಸ್ಥಿತಿ ಎದುರಾಗಿಬಿಡುತ್ತೆ. ಒಂದು ಕಡೆಯಿಂದ ಹೋರಾಟಕ್ಕೆ ಬೆಲೆ ಇಲ್ಲ, ಮತ್ತೊಂದು ಕಡೆಯಿಂದ ಆಹಾರ ಸಾಮಗ್ರಿ ಪೂರೈಕೆ ಸ್ಥಗಿತ, ಔಷಧಿ ಸ್ಥಗಿತ, ಇಂಟರ್ನೆಟ್ ಸ್ತಬ್ಧ, ಕಂಪ್ಲೀಟ್ ಆಗಿ ಜನರನ್ನ ಹತ್ತಿಕ್ಕುವಂತ ಕೆಲಸವನ್ನ ಮಾಡಿಬಿಡುತ್ತೆ. ಜನರ ಆಕ್ರೋಶದ ಕಟ್ಟೆ ಹೊಡೆದು ಬಿಡುತ್ತೆ. ಈಗ ಜನ ಹೇಳ್ತಿದ್ದಾರೆ 9ನೇ ತಾರೀಕುವರೆಗೆ ಟೈಮ್ ಕೊಡ್ತೀವಿ, ಅದಾದ ಬಳಿಕ ನಾವೇನು ಡಿಸಿಷನ್ ತೆಗೆದುಕೊಳ್ಬೇಕೋ ತೆಗೆದುಕೊಳ್ತೀವಿ ಅಂತ ಹೇಳಿ. ಜೊತೆಗೆ ನಿನ್ನೆ ಮೊಳಗಿದಂಥ ಒಂದು ಧ್ವನಿ ಇವತ್ತು ಇಡೀ ಜಗತ್ತಿನಾದ್ಯಂತ ಸದ್ದು ಮಾಡ್ತಾ ಇದೆ. ಹೋರಾಟದ ಪ್ರಮುಖರು ಅಥವಾ ಹೋರಾಟದ ನೇತೃತ್ವವನ್ನು ವಹಿಸಿಕೊಂಡಿರುವಂತಹ ಸರ್ದಾರ್ ಅಮನ್ ಖಾನ್ ಹಾಗೆ ರಮಣ್ ಖಾನ್ ಅಂತೇಳಿ ಅವರಿಬ್ರು ಕೂಡ ಭಾರತ ನಮ್ಮ ನೆರವಿಗೆ ಬರಬೇಕು ಅಂತ ಕೇಳ್ಕೊಂಡಿದ್ದಾರೆ. ನಾವು ಪಾಕಿಸ್ತಾನದಲ್ಲಿ ಇರಲ್ಲ, ನಾವು ಬೇರೆ ಆಯ್ಕೆಯನ್ನು ಹುಡುಕಿಕೊಳ್ತೇವೆ, ಭಾರತ ನಮ್ಮ ನೆರವಿಗೆ ಬರಬೇಕು ಅಂತ ಅವ್ರು ಕೇಳ್ಕೊಳ್ತಾ ಇದ್ದಾರೆ. ಔಷಧಿ ಬೇಕು, ನಮಗೆ ಆಹಾರ ಬೇಕು, ಜೊತೆಗೆ LOCಯನ್ನು ಓಪನ್ ಇಡಿ, ನಾವು ನಿಮ್ಮ ಕಡೆಗೆ ಬರ್ತೀವಿ ಎನ್ನುವಂಥ ಮಾತನ್ನ ಅವರು ಹೇಳ್ತಾ ಇದ್ದಾರೆ. ಸದ್ಯ ಎಷ್ಟು ಬೆಳವಣಿಗೆ ಆಗಿದೆ. ಆದರೆ ಭಾರತ ಯಾಕೆ ಮೌನವನ್ನು ವಹಿಸಿದೆ? ತುಂಬ ಜನರ ಪ್ರಶ್ನೆ. ಈ ಸಂದರ್ಭದಲ್ಲಿ ಭಾರತ 71ರ ರೀತಿಯಲ್ಲಿ ಮಿಲಿಟರಿ ಆಕ್ಷನ್ ಮಾಡೋಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಎರಡೂ ಕೂಡ ಪಾಕಿಸ್ತಾನ ಮತ್ತೆ ಭಾರತ ಇಬ್ಬರು ಕೂಡ ಅಣುಶಕ್ತಿಯಲ್ಲಿ ಪ್ರಬಲರು, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಸ್ವಲ್ಪ ಎಡವಟ್ಟಾದರೂ ಕೂಡ ಏನು ಬೇಕಾದರೂ ಆಗುವಂಥ ಸಾಧ್ಯತೆ ಇದೆ. ಈ ಸಂದರ್ಭದಲ್ಲಿ ಭಾರತ ಒಂದು ರೀತಿಯಲ್ಲಿ ಜಾಣತನದ ನಡೆಯನ್ನ ಅನುಸರಿಸಬೇಕು. ಏನು, ಈಗ POK ಜನ ಸಹಾಯವನ್ನ ಕೇಳ್ತಿದ್ದಾರಲ್ಲ, ಸಹಾಯವನ್ನ ಮಾಡೋದಕ್ಕೆ ಭಾರತ ಹೋದಂಥ ಸಂದರ್ಭದಲ್ಲಿ, ಪಾಕಿಸ್ತಾನ ನಿರಾಕರಿಸಿದಂಥ ಸಂದರ್ಭದಲ್ಲಿ ಅದನ್ನೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಿಂಬಿಸುವಂಥ ಕೆಲಸವನ್ನ ಭಾರತ ಮಾಡಬಹುದು. ನೋಡಿ, ನಾವು ಮಾನವೀಯ ನೆರವನ್ನ ಕೊಡೋದಕ್ಕೆ ಹೊರಟರೂ ಕೂಡ ಪಾಕಿಸ್ತಾನ ಅದಕ್ಕೆ ಅವಕಾಶವನ್ನ ಮಾಡಿಕೊಡ್ತಿಲ್ಲ ಅಂತ ಹೇಳಿ. ಮತ್ತೊಂದು POK ಜನ ಭಾರತಕ್ಕೆ ಸೇರ್ತೀವಿ ಎನ್ನುವಂಥ ಮಾತನ್ನು ಹೇಳ್ತಿದ್ದಾರಲ್ಲ, ಅದನ್ನ ಜಗತ್ತಿನ ಮುಂದೆ ಇನ್ನು ದೊಡ್ಡದಾಗಿ ಬಿಂಬಿಸುವಂತ ಕೆಲಸವನ್ನ ಮಾಡಬೇಕಾಗತ್ತೆ. ನೋಡಿ, POK ಜನರ ಮನಸ್ಥಿತಿ ಹೇಗಿದೆ ಅಥವಾ ಮನದಾಳ ಯಾವ ರೀತಿಯಾಗಿದೆ ಎನ್ನುವ ರೀತಿಯಲ್ಲಿ ಇನ್ನಷ್ಟು POKಯಲ್ಲಿ ಏನಾಗುತ್ತೆ ಅನ್ನೋದನ್ನ ಭಾರತ ಈ ಸಂದರ್ಭದಲ್ಲಿ ಕಾದು ನೋಡಬೇಕಾಗಿದೆ. ಅದಾದ ಬಳಿಕ ಮಿಲಿಟರಿ ಆಕ್ಷನ್ನು ಅಥವಾ ಇನ್ನೊಂದು ಹೆಜ್ಜೆಯನ್ನು ಇಡೋದು ಅಂಥದ್ದೇನಾದ್ರೂ ಭಾರತ ಮಾಡುವಂತ ಎಲ್ಲ ಅವಕಾಶಗಳು ಕೂಡ ಈ ಸಂದರ್ಭಕ್ಕೆ ಬಂದಿದೆ. ನೋಡೋಣ ಭಾರತ ಯಾವ ರೀತಿಯಾಗಿ ಹೆಜ್ಜೆಯನ್ನು ಇಡುತ್ತೆ ಅಂತ ಹೇಳಿ. ಹಾಗಾದ್ರೆ ಏನಿದು POK, ಅದರ ಇತಿಹಾಸ ಏನು, ಆ ವಿವರವನ್ನು ಒಮ್ಮೆ ಗಮನಿಸಿ. ಇಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಇದು ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ್, ಅಂದ್ರೆ ಪಾಕ್ ಆಕ್ರಮಿತ ಕಾಶ್ಮೀರ. ಇಲ್ಲಿ ನೀವು ಪಾಕ್ ಆಕ್ರಮಿತ ಕಾಶ್ಮೀರ ಇದೆಯಲ್ಲ, ಇದರಲ್ಲೂ ಕೂಡ ಪಾಕಿಸ್ತಾನ 2 ಡಿವೈಡ್ ಅನ್ನ ಮಾಡಿಬಿಟ್ಟಿದೆ. ಈ ಗಿಲ್ಗಿಟ್ ಬಲ್ಟಿಸ್ತಾನ್ ಅನ್ನೋದು ಒಂದು ಪ್ರದೇಶ ಆದ್ರೆ, ಕೆಳಗಡೆ ಇರೋದನ್ನ ಆಜಾದ್ ಕಾಶ್ಮೀರ ಅಂತೇಳಿ ಕರಿತೀವಿ. ನಿಮ್ಗೆ ಇನ್ನೂ ನೀಟಾಗಿ ಅರ್ಥ ಆಗಬೇಕು ಅಂದ್ರೆ ನಿಮಗೆ ಇನ್ನೊಂದು ಮ್ಯಾಪ್ ಅನ್ನ ನಾನು ತೋರಿಸ್ತೇನೆ, ಆಗ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ ಇನ್ನು ಕ್ಲಿಯರ್ ಆಗಿ. ಇಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಇದು ಆಜಾದ್ ಕಾಶ್ಮೀರ್, ಕಂಟ್ರೋಲ್ ಇರೋದು ಪಾಕಿಸ್ತಾನದ ಕಂಟ್ರೋಲ್ ನಲ್ಲಿದೆ. ಮತ್ತೊಂದು ಗಿಲ್ಗಿಟ್ ಬಲ್ಟಿಸ್ತಾನ್, ಇದು ಕೂಡ ಪಾಕಿಸ್ತಾನದ ಕಂಟ್ರೋಲ್ ಇದೆ. ಓವರ್ ಆಲ್ ಆಗಿ ಇದನ್ನು ಏನಂತೀವಿ ನಾವು ಅಂದ್ರೆ POK ಅಂತ ಅಥವಾ ಪಾಕ್ ಆಕ್ರಮಿತ ಕಾಶ್ಮೀರ ಅಂತ ಕರಿತೀವಿ. ಇದು ಕಂಪ್ಲೀಟ್ ಪಾಕಿಸ್ತಾನದ ಕಂಟ್ರೋಲ್ ನಲ್ಲಿ ಇದೆ. ಪಕ್ಕದಲ್ಲಿ ಈ ಕಾಶ್ಮೀರ ಏನಿದೆ, ಇದು ಕೂಡ ನಮಗೆ ಬೇಕು. ಅಂದ್ರೆ ಈ ಆಜಾದ್ ಕಾಶ್ಮೀರದ ಜೊತೆಗೆ ಕಾಶ್ಮೀರವನ್ನು ಕೂಡ ನಾವು ಒಗ್ಗೂಡಿಸಿ ಅವ್ರಿಗೆ ಸ್ವಾತಂತ್ರ್ಯ ಕೊಡ್ತೀವಿ ಅಂತ ಹುಸಿ ಭರವಸೆಯನ್ನ ಪಾಕಿಸ್ತಾನ ಕೊಡ್ತಾ ಇದೆ. ಆ ಕಾರಣಕ್ಕಾಗಿ ಸಾಕಷ್ಟು ಕಾಶ್ಮೀರದ ಜನ ಕೂಡ ಪಾಕಿಸ್ತಾನದ ಬೆಂಬಲಕ್ಕೆ ನಿಂತ್ಕೊಂಡಿದ್ದಾರೆ. ಓಕೆ, ಈ POK ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಯ್ತು ಅಂತ ಅಂದ್ಕೊಳ್ತೀನಿ. ವಿವರಕ್ಕೆ ಬರ್ತೀನಿ ಆಮೇಲೆ ಏನೇನು ಅಂತ ಹೇಳಿ. ಒಟ್ಟಿನಲ್ಲಿ 2 ಡಿವೈಡ್, ಒಂದು ಗಿಲ್ಗಿಟ್ ಬಲ್ಟಿಸ್ತಾನ್, ಮತ್ತೊಂದು ಆಜಾದ್ ಕಾಶ್ಮೀರ ಅಂತ ಹೇಳಿ ಅಲ್ಲಿ 2 ವಿಭಾಗವನ್ನ ಪಾಕಿಸ್ತಾನ ಮಾಡಿದೆ. ಈ ಕಪ್ಪು ಪಟ್ಟಿಯನ್ನು ಗಮನಿಸ್ತಾ ಇದ್ರೆ ಇಲ್ಲಿದೆಯಲ್ಲ, ಇದು ಶಷ್ಗಾಮ್ ವ್ಯಾಲಿ ಅಂತ ಹೇಳಿ ಕರಿತೀವಿ ನಾವು.
ಇದು ಯಾರ ಕಂಟ್ರೋಲ್ ಇದೆ ಅಂದ್ರೆ ಇದು ಕಂಪ್ಲೀಟ್ ಆಗಿ ಚೀನಾದ ಕಂಟ್ರೋಲ್ ನಲ್ಲಿ ಇದೆ. ಪಾಕಿಸ್ತಾನ ತಾನು ವಶಕ್ಕೆ ತೆಗೆದುಕೊಂಡಂತ ಪ್ರದೇಶವನ್ನ 1963ರಲ್ಲಿ ಚೀನಾಗೆ ಗಿಫ್ಟ್ ರೂಪದಲ್ಲಿ ಕೊಡುತ್ತೆ. ಅವ್ರ ನಡುವೆ ಸ್ವಲ್ಪ ಮಟ್ಟಿಗೆ ಬಾರ್ಡರ್ ಕಾನ್ಫ್ಲಿಕ್ಟ್ ಅಥವಾ ಬಾರ್ಡರ್ ಇಶ್ಯೂಸ್ ಇತ್ತಲ್ಲ, ಅದನ್ನ ಕ್ಲಿಯರ್ ಮಾಡಿಕೊಳ್ಳುವಂತ ಉದ್ದೇಶದಿಂದ ಚೀನಾಗೆ ಈ ಪ್ರದೇಶವನ್ನ ಬಿಟ್ಕೊಟ್ಟಿದೆ. ನೋಡಿ, ನಮ್ಮ ಭಾರತದ ಪ್ರದೇಶ, ಆ ಪ್ರದೇಶವನ್ನ ವಶಕ್ಕೆ ತೆಗೆದುಕೊಂಡಂತ ಪಾಕಿಸ್ತಾನ ನಮ್ಮ ಮತ್ತೊಂದು ಶತ್ರು ರಾಷ್ಟ್ರ ಆಗಿರುವಂತ ಚೀನಾಗೆ ಈ ಭಾಗವನ್ನ ಕಂಪ್ಲೀಟ್ ಆಗಿ ಬಿಟ್ಕೊಟ್ಟಿದೆ. ಶಂಜುಗಾಮ್ ವ್ಯಾಲಿ ಎನ್ನುವ ರೀತಿಯಲ್ಲಿ ನಾವು ಇದನ್ನ ಕರಿತೀವಿ. ಓಕೆನಾ? ಅದರ ಜೊತೆಗೂ ಕೂಡ ಭಾರತಕ್ಕೇನೋ ಬಾರ್ಡರ್ ಇಶ್ಯೂಸ್ ಅಂತದೇನು ಜಾಸ್ತಿ ಇಲ್ಲ. ಇನ್ನು ಈ ಕಡೆ ಗಮನಿಸ್ತಾ ಇದೀವಲ್ಲ, ಇದು ಅಕ್ಸೈ ಚಿನ್ ಪ್ರದೇಶ. ನೋಡಿ, ಭಾರತದ ಪಾಲು ಕೇವಲ ಇಷ್ಟು ಎನ್ನುವ ರೀತಿಯಲ್ಲಿದೆ. ನೋಡಿ, ಅಕ್ಸೈ ಚಿನ್ ಪ್ರದೇಶ ಇದೆಯಲ್ಲ, ಇದು ಚೀನಾದ ವಶದಲ್ಲಿದೆ ಅಥವಾ ಚೀನಾದ ಕಂಟ್ರೋಲ್ ಅಥವಾ ಚೀನಾದ ಆಡಳಿತದಲ್ಲಿ ಇರುವಂತ ಪ್ರದೇಶ. ಈ ರೆಡ್ ಪೂರ್ತಿ ಈಗ ಭಾರತದ ಕೈಯಲ್ಲಿರುವಂತ ಪ್ರದೇಶ ಎಷ್ಟು? ಈ ಲಡಾಖು, ಜಮ್ಮು ಮತ್ತು ಕಾಶ್ಮೀರ. ಈ ಜಮ್ಮು ಮತ್ತು ಕಾಶ್ಮೀರಕ್ಕೂ ಕೂಡ ಇದೀಗ ಪಾಕಿಸ್ತಾನ ನಿರಂತರವಾಗಿ ಕಣ್ಣು ಹಾಕಿದ್ರೆ ಈ ಲಡಾಖ್ ಪ್ರದೇಶದ ಮೇಲೆ ಚೀನಾ ಕಣ್ಣು ಹಾಕಿ ಕೂತ್ಕೊಂಡು ಬಿಟ್ಟಿದೆ. ಒಟ್ಟಾರೆಯಾಗಿ ಕಂಪ್ಲೀಟ್ ಆ ಭಾಗವನ್ನೇ ನಾವು ಹಂಚಿಕೊಂಡು ಬಿಡೋಣ ಎನ್ನುವ ರೀತಿಯಲ್ಲಿ ಹೊಂಚು ಹಾಕಿ ಕೂತ್ಕೊಂಡಿದ್ದಾವೆ ಎರಡು ರಾಷ್ಟ್ರಗಳು ಕೂಡ. ನಾವಿಲ್ಲಿ ಕೂತ್ಕೊಂಡೇನೋ ಆರಾಮಾಗಿ ಮಾತಾಡಬಹುದು, ಆರಾಮಾಗಿ ವ್ಯಾಖ್ಯಾನ, ವಿಶ್ಲೇಷಣೆ, ಚರ್ಚೆ ಅಂತದೆಲ್ಲವೂ ಕೂಡ ಮಾಡಬಹುದು. ಆದ್ರೆ ಆ ಭಾಗದಲ್ಲಿ ಅದೆಷ್ಟು ಸಮಸ್ಯೆ, ಅದೆಷ್ಟು ಆ ಭಾಗದ ಜನ ಒದ್ದಾಡ್ತಾ ಇರೋದು, ಅದೆಲ್ಲವೂ ಕೂಡ ನಮಗಿಲ್ಲಿ ಬಹಳ ಚೆನ್ನಾಗಿ ಅರ್ಥ ಆಗುತ್ತೆ. ಇನ್ನ ಈ ಗೆರೆಯನ್ನ ನಾವು ಲೈನ್ ಆಫ್ ಕಂಟ್ರೋಲ್ ಅಂತ ಹೇಳಿ ಕರಿತೀವಿ. ಇದು LOC, ಲೈನ್ ಆಫ್ ಕಂಟ್ರೋಲ್. ಇದು ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಅಂತ ಹೇಳಿ ಕರಿತೀವಿ. ಇದು LAC, ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್, ಚೀನಾ ಜೊತೆಗೆ. ಇದನ್ನ LOC ಅಂತ ಹೇಳಿ ಕರಿತೀವಿ, ಲೈನ್ ಆಫ್ ಕಂಟ್ರೋಲ್. ನಮಗೆ LOC ಯಲ್ಲಿ ಗಡಿ ಕಾಯೋದು ಬಹಳ ಸಮಸ್ಯೆ ಏನು ಇಲ್ಲ. LOC ಯಲ್ಲಿ ಅಲ್ಲಿ ಏನಾಗಿದೆ ಅಂದ್ರೆ, ಅಲ್ಲಿ ಯೋಧರು ನಿಂತ್ಕೊಂಡಿರ್ತಾರೆ, ಸರಿಯಾದಂತ ಬೇಲಿ ಇದೆ, ನೀಟಾಗಿ ಗಡಿಯನ್ನ ಅಲ್ಲಿ ಗುರುತಿಸಲಾಗಿದೆ. ಯೋಧರಲ್ಲಿ ನಿಂತ್ಕೊಂಡ್ರೆ ಬೇಕಾದಷ್ಟು ದೂರದವರೆಗೆ ಕಾಣುತ್ತೆ, ಅಲ್ಲಿಂದ ಯಾರಾದ್ರೂ ಬರ್ತಾ ಇದ್ದಾರೆ ಏನು ಎತ್ತ ಅಂತ ಹೇಳಿ. ಹೀಗಾಗಿ ಅಲ್ಲಿ ಆರಾಮಾಗಿ ಒಂದು ಹಂತಕ್ಕೆ LOC ಯಲ್ಲಿ ಸಮಸ್ಯೆ ಆಗೋದಿಲ್ಲ. ಆದ್ರೆ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್, LAC ಯಲ್ಲಿ ಏನು ಸಮಸ್ಯೆ ಅಂದ್ರೆ, ಅದು ಕಣಿವೆ ಪ್ರದೇಶ, ಬೆಟ್ಟ ಗುಡ್ಡಗಳಿಂದ ಆವೃತವಾಗಿರುವಂತ ಪ್ರದೇಶ, ನದಿ ಅಂಥದ್ದೆಲ್ಲವೂ ಕೂಡ ಇದೆ. ಹೀಗಾಗಿ ಅಲ್ಲಿ ಗಡಿಯನ್ನ ಕಾಯೋದು ಬಹಳ ದೊಡ್ಡ ಸಮಸ್ಯೆ. ಈಗ ಯಾರ್ಯಾರ ಕೈಯಲ್ಲಿ ಎಷ್ಟೆಷ್ಟಿದೆ ಆ ಡೀಟೇಲ್ ಒಂದನ್ನು ಗಮನಿಸಿ ಬಿಡೋಣ. ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ, ಜಮ್ಮು ಕಾಶ್ಮೀರದಲ್ಲಿ ಭಾರತದ ಆಡಳಿತ ಇರೋದು 1,06,566 ಸ್ಕ್ವೇರ್ ಕಿಲೋಮೀಟರ್ ಮಾತ್ರ ಭಾರತದ ಕಂಟ್ರೋಲ್ನಲ್ಲಿ ಇರೋದು. POK ಪಾಕಿಸ್ತಾನದ ಕೈಯಲ್ಲಿ ಇರೋದು 72,935 ಸ್ಕ್ವೇರ್ ಕಿಲೋಮೀಟರ್. ಹಾಗೆ ಶಂಶಾಮ್ ವ್ಯಾಲಿ ಅಂತ ಕರಿತೀವಲ್ಲ, ಚೀನಾ ಕಂಟ್ರೋಲ್ನಲ್ಲಿದೆ, ಅದು 5,180. ಹಾಗೆ ಚೀನಾ ಆಕ್ಯುಪೈಡ್ ಕಾಶ್ಮೀರ್ COK ಅಂತ ಕರಿತೀವಲ್ಲ, 37,555. ಇವೆರಡೂ ಸೇರಿ ಚೀನಾದ ವಶದಲ್ಲಿರೋದು 42,735. ಓವರಾಲ್ ಜಮ್ಮು ಕಾಶ್ಮೀರ ಅಂತ ಏನ್ ಕರಿತೀವಿ ಅದಿರೋದು 1,15,670. ಅದರಲ್ಲಿ ಇದೀಗ ಈ ರೀತಿಯಾಗಿ ಡಿವೈಡ್ ಆಗುವಂತ ಪರಿಸ್ಥಿತಿ ಎದುರಾಗ್ಬಿಟ್ಟಿದೆ. ಅಂದ್ರೆ ಪಾಕಿಸ್ತಾನ ಹತ್ರ ಭಾರತ ಸಮೀಪಕ್ಕೆ ಇದೆ ನೋಡಿ. 1,06,566 ಅಂದ್ರೆ ಭಾರತ ಹತ್ರಕ್ಕೆ ಇದೆ. ಅಂದ್ರೆ ನಾವು ಇಲ್ಲಿ ಆಡಳಿತ ಮಾಡ್ತಿರುವಂತ ಪ್ರದೇಶ ಬಹಳ ಏನು ಇಲ್ಲ. ಈಗ POK ವಿಚಾರಕ್ಕೆ ಬರ್ತೀನಿ. ಪರ್ಟಿಕ್ಯುಲರ್ ಆಗಿ ಈಗ POK ಸಂಬಂಧಪಟ್ಟಾಗ ಮಾತಾಡೋಣ. ಉಳಿದ ವಿಚಾರ ಎಲ್ಲವೂ ಕೂಡ ನಾನು ಅರ್ಥ ಮಾಡಿಸಿದೆ ಅಂತ ಅನ್ಕೋತೀನಿ. ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ, ಅದೇನು ಅರ್ಥ ಆಯ್ತಾ ಇಲ್ವಾ ಏನು ಎತ್ತ ಅಂತ ಹೇಳಿ. ಒಟ್ಟಾರೆಯಾಗಿ ಈ ಭೂಪಟವನ್ನು ಗಮನಿಸ್ತಾ ಇದ್ದೀರಿ. ಈಗ ಪರ್ಟಿಕ್ಯುಲರ್ ಆಗಿ POK ವಿಚಾರಕ್ಕೆ ಬರೋಣ. ನೀಟಾಗಿ ಅರ್ಥ ಆಗಲಿ ಅನ್ನೋ ಕಾರಣಕ್ಕಾಗಿ ಈ ಮ್ಯಾಪ್ಗೆ ಬರ್ತೀನಿ ನಾನೀಗ. ಈ ಮ್ಯಾಪ್ ನಿಮ್ಗೆ ಅರ್ಥ ಆಯಿತು, ಈ ಮ್ಯಾಪ್ಗೆ ಬರ್ತೀನಿ. ಈಗ ಒಂದೊಂದೇ ವಿಚಾರವನ್ನು ಗಮನಿಸ್ತಾ ಹೋಗೋಣ. ಏನಾಯಿತು, ಈ ಬ್ರಿಟಿಷರು ಭಾರತವನ್ನ ಬಿಟ್ಟು ಹೋಗುವಂತ ಸಂದರ್ಭದಲ್ಲಿ ಭಾರತದ ಮ್ಯಾಪ್ ಹೀಗೆ ಪೂರ್ಣ ಪ್ರಮಾಣದ ಮ್ಯಾಪ್ ರೀತಿಯಲ್ಲಿ ಇತ್ತು. ಆಗ ಏನಾಗುತ್ತೆ, ಬೇರೆ ಬೇರೆ ಒಕ್ಕೂಟಗಳು, ಸಂಸ್ಥಾನಗಳು, ರಾಜರ ಆಳ್ವಿಕೆ ಎಲ್ಲವೂ ಕೂಡ ಇತ್ತಲ್ಲ, ಅವರು ಭಾರತ ಜೊತೆಗೆ ಸೇರ್ಪಡೆ ಅಂತ ಪ್ರಕ್ರಿಯೆಗಳೆಲ್ಲವೂ ಕೂಡ ಆಗ್ತಾ ಇತ್ತು. ಜಮ್ಮು ಕಾಶ್ಮೀರದಲ್ಲಿ ಈ ಹೈದರಾಬಾದ್ನಲ್ಲೂ ಕೂಡ ಅಂಥದ್ದೇ ಸಮಸ್ಯೆ ಇತ್ತು. ನಿಮಗಲ್ಲಿ ಅಲ್ಲೂ ಕೂಡ ಮುಸ್ಲಿಮರ ಸಂಖ್ಯೆ ಜಾಸ್ತಿ ಇತ್ತು. ಹೀಗಾಗಿ ಅಲ್ಲೊಂದಷ್ಟು ಸಂಘರ್ಷ ಅಂಥದ್ದೆಲ್ಲವೂ ಕೂಡ ಇತ್ತು. ಅಲ್ಲಿ ಏನೇನಾಗಿತ್ತು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಇನ್ನುಳಿದಂತೆ ಜಮ್ಮು ಕಾಶ್ಮೀರದಲ್ಲೂ ಕೂಡ ಮುಸ್ಲಿಮರ ಸಂಖ್ಯೆ ಜಾಸ್ತಿ ಇತ್ತು. ಆದರೆ ಆ ಪ್ರದೇಶವನ್ನು ಆಳ್ತಾ ಇದ್ದಿದ್ದು ರಾಜ ಹರಿಸಿಂಗ್. ಆತ ಒಂದು ರೀತಿಯಲ್ಲಿ ಒತ್ತಡಕ್ಕೆ ಸಿಕ್ಕಾಕೊಂಡು ಬಿಟ್ಟಿದ್ದ. ಆತ ಮುಸ್ಲಿಮರನ್ನೂ ಓಲೈಸಬೇಕಾದಂಥ ಪರಿಸ್ಥಿತಿ, ಹಿಂದೂಗಳನ್ನು ಕೂಡ ಓಲೈಸಬೇಕಾದಂಥ ಪರಿಸ್ಥಿತಿ. ನಾನು ಭಾರತಕ್ಕೆ ಸೇರ್ಪಡೆ ಆಗ್ತೀನಿ ಅಂದ್ರೆ ಮುಸ್ಲಿಮರೇನಾದ್ರೂ ನನ್ನ ವಿರುದ್ಧ ತಿರುಗಿ ಬೀಳಬಹುದು ಎನ್ನುವಂಥ ಆತಂಕ ಆತನಿಗಿತ್ತು. ಯಾಕಂದ್ರೆ ಆತನಿಗೊಂದು ಆಳ್ವಿಕೆ ಮಾಡಬೇಕು ಎನ್ನುವಂಥ ಹಪಾಹಪಿ ಅಥವಾ ಅಲ್ಲಿ ನಾನೇ ಇರಬೇಕು ಎನ್ನುವಂಥ ಮನಸ್ಥಿತಿ ರಾಜ ಹರಿಸಿಂಗ್ಗೆ ಇರುತ್ತೆ. ಆತ ಮೊದಲು ಘೋಷಣೆ ಮಾಡಿಬಿಡ್ತಾನೆ, ನಾನು ಸ್ವತಂತ್ರವಾಗಿ ಇರ್ತೀನಿ ಅಂತ ಹೇಳಿ. ಯಾವಾಗ ಆತ ನಾನು ಇಂಡಿಪೆಂಡೆಂಟ್ ಅಂತ ಹೇಳಿ ಘೋಷಣೆಯನ್ನ ಮಾಡ್ತಾನೋ, ತಕ್ಷಣವೇ ಪಾಕಿಸ್ತಾನ ಏನ್ ಮಾಡ್ಬಿಡುತ್ತೆ, ಜಮ್ಮು ಕಾಶ್ಮೀರದ ಮೇಲೆ ಕಣ್ಣು ಹಾಕಿ ಬಿಡುತ್ತೆ. ಅಲ್ಲಿ ಒಂದಷ್ಟು ಬಂಡುಕೋರರು ಅಂತ ಇರ್ತಾರೆ, ಅಥವಾ ಪಾಕಿಸ್ತಾನ ಸೃಷ್ಟಿ ಮಾಡಿದ್ದು ಅಂತ ಕಾಣುತ್ತೆ. ಬಂಡುಕೋರರು ಪ್ರತ್ಯೇಕವಾದಂಥ ಜಮ್ಮು ಕಾಶ್ಮೀರವನ್ನು ಬಯಸ್ತಿದ್ದಾರೆ ಎನ್ನುವ ರೀತಿಯಲ್ಲಿ ಪಾಕಿಸ್ತಾನ ಸ್ಪ್ರೆಡ್ ಮಾಡಿ
ಅವರ ಸಹಕಾರದಿಂದ ಪಾಕಿಸ್ತಾನದ ಆರ್ಮಿ ಭಾರತದ ಒಳಗಡೆ ನುಗ್ಗಿಯೇ ಬಿಡುತ್ತೆ. ಹೀಗೆ ನುಗ್ಗಿದಂತ ಪಾಕಿಸ್ತಾನದ ಆರ್ಮಿ ಒಂದೊಂದೇ ಪ್ರದೇಶವನ್ನ ವಶಕ್ಕೆ ತೆಗೆದುಕೊಳ್ಳೋಕೆ ಶುರು ಮಾಡ್ಕೊಳ್ಳುತ್ತೆ. ಆರಂಭದಲ್ಲಿ ಬಾರ್ಡರ್ಗೆ ತೀರಾ ಸಮೀಪ ಇದ್ದಂತ ಗಿಲ್ಗಿಟ್ ಬಲ್ಟಿಸ್ತಾನ್ ಪ್ರದೇಶವನ್ನ ವಶಕ್ಕೆ ತೆಗೆದುಕೊಳ್ಳುತ್ತೆ. ಈ ಕಡೆ ಬಾರ್ಡರ್ಗೆ ಸಮೀಪ ಇದ್ದಂತ ಈ ಆಜಾದ್ ಕಾಶ್ಮೀರವನ್ನು ಕೂಡ ವಶಕ್ಕೆ ತೆಗೆದುಕೊಳ್ಳುತ್ತೆ. ಸೀದಾ ಈ ಕಡೆ ಕಾಶ್ಮೀರದ ಕಡೆಗೂ ಕೂಡ ಪಾಕಿಸ್ತಾನದ ಆರ್ಮಿ ನುಗ್ಗೋದಿಕ್ಕೆ ಶುರು ಮಾಡ್ಕೊಳ್ಳುತ್ತೆ. ರಾಜಾ ಹರಿಸಿಂಗ್ ಕೈಯಲ್ಲಿ ಏನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಆಗ ಇಂಡಿಯನ್ ಆರ್ಮಿಯ ಸಹಕಾರವನ್ನ ಆತ ಕೇಳ್ತಾನೆ. ನೆಹರು ಆಗ ಪ್ರಧಾನಮಂತ್ರಿ ಆಗಿದ್ರು. ಆಗ ಇಂಡಿಯನ್ ಆರ್ಮಿ ಸಹಕಾರವನ್ನ ಕೊಡುತ್ತೆ. ಏರ್ ಲಿಫ್ಟ್ ಅನ್ನ ಮಾಡಲಾಗುತ್ತೆ ಭಾರತೀಯ ಸೇನೆಯನ್ನ. ಅಷ್ಟರ ಮಟ್ಟಿಗೆ ಭಾರತೀಯ ಸೇನೆಯನ್ನ ಅದಾಗಲೇ ಸದೃಢ ಮಾಡಲಾಗಿತ್ತು. ವಲ್ಲಭಭಾಯಿ ಪಟೇಲ್ ಅವರ ನೇತೃತ್ವದಲ್ಲಿ ಸದೃಢ ಮಾಡಲಾಗಿತ್ತು. ಜೊತೆಗೆ ಇಂಡಿಯನ್ ಆರ್ಮಿ ತುಂಬಾನೇ ಸ್ಟ್ರಾಂಗ್ ಆಗಿತ್ತು. ಜೊತೆಗೆ ಒಂದಷ್ಟು ಭಾರತಕ್ಕೆ ಬೇಕಾದಂತ ಆರ್ಮಿ ಬೇಕಾದಂತ ಸವಲತ್ತು ಅದೆಲ್ಲವನ್ನು ಕೂಡ ಒದಗಿಸಲಾಗಿತ್ತು. ಹೀಗಾಗಿ ತಕ್ಷಣಕ್ಕೆ ಏನು ಮಾಡ್ಬಿಡ್ತಾರೆ, ಏರ್ ಲಿಫ್ಟ್ ಮಾಡ್ಬಿಡ್ತಾರೆ ಸೇನೆಯನ್ನ. ಸೇನೆ ಬಂದು ಇಳಿಯುತ್ತೆ. ಸೇನೆ ಹಾಗೆ ಪಾಕಿಸ್ತಾನದ ಆರ್ಮಿಯ ಜೊತೆಗೆ ಫೈಟ್ ಶುರುವಾಗುತ್ತೆ. ಅದನ್ನ ಇಂಡೋ ಪಾಕಿಸ್ತಾನ್ ಫಸ್ಟ್ ವಾರ್ ಅಂತ ಹೇಳಿ ಕರಿತೀವಿ. 1947ನ ಮೊದಲ ಯುದ್ಧ. ಆ ಯುದ್ಧದ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ, ಒಂದಷ್ಟು ಪ್ರದೇಶವನ್ನ ಭಾರತ ಮತ್ತೆ ತನ್ನ ಕಂಟ್ರೋಲ್ಗೆ ತೆಗೆದುಕೊಳ್ಳೋಕೆ ಶುರು ಮಾಡ್ಕೊಳ್ಳುತ್ತೆ. ಇನ್ನೇನು ಪಿಒಕೆಯನ್ನು ಕೂಡ ಕಂಟ್ರೋಲ್ಗೆ ತೆಗೆದುಕೊಳ್ಬೇಕು ಅನ್ನುವಂಥ ಸಂದರ್ಭದಲ್ಲಿ ಜವಾಹರ್ಲಾಲ್ ನೆಹರು ಒಂದು ಎಡವಟ್ಟನ್ನ ಮಾಡ್ತಾರೆ. ಅವ್ರ ತಲೆಯಲ್ಲಿ ಏನಿತ್ತು ಗೊತ್ತಿಲ್ಲ. ಅಂದ್ರೆ ಇಡೀ ಜಗತ್ತಿನ ಎದುರುಗಡೆ ನಾನು ಒಳ್ಳೆ ಲೀಡರ್ ಅಂತ ಕರೆಸ್ಕೊಳ್ಬೇಕು ಎನ್ನುವಂಥ ಮನಸ್ಥಿತಿಯೋ, ಅಥವಾ ಇಡೀ ಜಗತ್ತಿನ ಎದುರುಗಡೆ ನಾವು ಶಾಂತಿ ಪ್ರಿಯರು ಅಂತ ಸಾರುವಂತ ಇದೋ, ಅಥವಾ ಪಾಕಿಸ್ತಾನವನ್ನ ಬೆತ್ತಲು ಮಾಡಬೇಕೆನ್ನುವಂಥ ಯೋಚನೆಯೋ ಏನೋ ಗೊತ್ತಿಲ್ಲ. ಸೀದಾ ಎಡವಟ್ಟು ಮಾಡಿದ್ದೇನಪ್ಪ ಅಂದ್ರೆ ವಿಶ್ವಸಂಸ್ಥೆಯ ನೆರವನ್ನ ಕೇಳೋದಕ್ಕೆ ಹೋಗ್ಬಿಡ್ತಾರೆ. ಅದರ ಅವಶ್ಯಕತೆ ಇರಲಿಲ್ಲ. ಯಾಕಂದ್ರೆ ಭಾರತೀಯ ಸೇನೆ ಅಷ್ಟರ ಮಟ್ಟಿಗೆ ಸದೃಢವಾಗಿತ್ತು. ಪಿಒಕೆಯನ್ನ ಆರಾಮಾಗಿ ತನ್ನ ಕಂಟ್ರೋಲ್ಗೆ ತೆಗೆದುಕೊಳ್ಳುವಂತ ತಾಕತ್ತು ಭಾರತೀಯ ಸೇನೆಗೆ ಇತ್ತು. ಆದರೆ ಏನೋ ಯೋಚನೆಯನ್ನ ಮಾಡಿ ಜವಾಹರ್ಲಾಲ್ ನೆಹರು ಸೀದಾ ವಿಶ್ವಸಂಸ್ಥೆಯ ಮೊರೆ ಹೋಗ್ತಾರೆ. ವಿಶ್ವಸಂಸ್ಥೆಯ ಮೊರೆ ಹೋಗ್ತಾ ಇದ್ದ ಹಾಗೆ ವಿಶ್ವಸಂಸ್ಥೆ ಏನು ಮಾಡಿಬಿಡುತ್ತೆ ಅಂದ್ರೆ, ನೆಹರು ದೂರಿದ್ದೇನಪ್ಪ ಅಂದ್ರೆ ನಮ್ಮ ಪ್ರದೇಶವನ್ನ ಪಾಕಿಸ್ತಾನ ವಶಕ್ಕೆ ತೆಗೆದುಕೊಂಡಿದೆ ಅಂತ. ವಿಶ್ವಸಂಸ್ಥೆ ಏನ್ ಮಾಡ್ಬಿಡುತ್ತೆ, ಕದನ ವಿರಾಮವನ್ನ ಘೋಷಣೆ ಮಾಡಿಬಿಡುತ್ತೆ. ಹಾಗೆ ಹೇಳುತ್ತೆ, ಇಲ್ಲಿಯವರೆಗೆ ಯಾರ್ಯಾರು ಯಾವ ಸ್ಥಿತಿಯಲ್ಲಿ ಇದ್ದೀರೋ ಅಲ್ಲೇ ನೀವು ನಿಂತ್ಕೊಳ್ಬೇಕು, ಅಲ್ಲಿಗೊಂದು ಲೈನ್ ಆಫ್ ಕಂಟ್ರೋಲ್ ಅಂತ ಹೇಳಿ ನಾವು ಘೋಷಣೆ ಮಾಡ್ತೀವಿ ಅಂತ LOC ವಿಶ್ವಸಂಸ್ಥೆ ಘೋಷಣೆ ಮಾಡಿಬಿಡ್ತಾರೆ. ಈ LOC ಗಮನಿಸ್ತಾ ಇದ್ದೀರಿ ನೀವು. LOC ನೀವು ಎಲ್ಲೆಲ್ಲಿ ಇದ್ದೀರಿ ಅಲ್ಲಲ್ಲೇ ಇರಬೇಕು ಎನ್ನುವ ರೀತಿಯಲ್ಲಿ ಹೇಳಿಬಿಡುತ್ತೆ. ಹೀಗಾಗಿ ಏನಾಗ್ಬಿಡುತ್ತೆ, ಈ ಗಿಲ್ಗಿಟ್ ಬಲ್ಟಿಸ್ತಾನ್ ಹಾಗೆ ಆಜಾದ್ ಕಾಶ್ಮೀರ ಪ್ರದೇಶ POK ಅಂತ ಕರೆಸಿಕೊಳ್ಳುತ್ತೆ. ಅದು ಪಾಕಿಸ್ತಾನದ ಕಂಟ್ರೋಲ್ ಅಲ್ಲಿ ಇರುವಂತ ಪರಿಸ್ಥಿತಿ ಎದುರಾಗಿ ಬಿಡುತ್ತೆ. ಇದು ಆದಂತ ಎಡವಟ್ಟು. ಆನಂತರ ಇದನ್ನು ವಶಕ್ಕೆ ತೆಗೆದುಕೊಳ್ಳುವಂತ ಪ್ರಯತ್ನ ಆಗ್ಲಿಲ್ವಾ? ಆಗಿದೆ. 1962ರಲ್ಲಿ ಚೀನಾ ಯುದ್ಧವನ್ನ ಸಾರಿ ಬಿಡುತ್ತೆ. ಆ ಯುದ್ಧದಿಂದ ಭಾರತ ಸೊರಗಿ ಹೋಗಿಬಿಡುತ್ತೆ. ಇದೇ ಸಂದರ್ಭದಲ್ಲಿ 1965ರಲ್ಲಿ ಮತ್ತೆ ಪಾಕಿಸ್ತಾನ ಭಾರತ ಮೇಲೆ ಮುಗಿಬೀಳುತ್ತೆ ಕಾಶ್ಮೀರವನ್ನು ವಶಕ್ಕೆ ತೆಗೆದುಕೊಳ್ಳೋಕೆ. ಆಗ ಭಾರತ ಒಂದು ಹಂತಕ್ಕೆ ಪ್ರಯತ್ನ ಪಡುತ್ತೆ, POKನ ವಶಕ್ಕೆ ತೆಗೆದುಕೊಳ್ಳೋಕೆ ಸಾಧ್ಯ ಆಗಲಿಲ್ಲ. 71ರಲ್ಲಿ ಪಾಕಿಸ್ತಾನ ಹಾಗೆ ಬಾಂಗ್ಲಾದೇಶ ನಡುವೆ ಈಸ್ಟ್ ವೆಸ್ಟ್ ಅಂತ ಅವ್ರ ನಡುವೆ ಇದಿರುತ್ತಲ್ಲ, ಯುದ್ಧ ಆಗ್ತಿರುತ್ತಲ್ಲ, ಆಗ ಭಾರತ ಎಂಟ್ರಿ ಕೊಡುತ್ತೆ. ಆಗ ಪಾಕಿಸ್ತಾನವನ್ನ 2 ತುಂಡುಗಳಾಗಿ ಭಾರತ ಮಾಡುತ್ತೆ ಇಂದಿರಾ ಗಾಂಧಿ ನೇತೃತ್ವದಲ್ಲಿ. ಆಗ ಪಾಕಿಸ್ತಾನ ಮತ್ತೆ ಬಾಂಗ್ಲಾದೇಶ ಡಿವೈಡ್ ಆಗುವಂತ ಪರಿಸ್ಥಿತಿ ಎದುರಾಗುತ್ತೆ. ಆಗಲೂ ಕೂಡ ಇಂಡಿಯನ್ ಆರ್ಮಿ ಏನ್ ಮಾಡಿಬಿಡುತ್ತೆ, POKನ ಒಂದು ಹಂತಕ್ಕೆ ವಶಕ್ಕೆ ತೆಗೆದುಕೊಂಡು ಬಿಟ್ಟಿತ್ತು. ಆಗ ಪಾಕಿಸ್ತಾನ ಭಾರತ ಬಳಿ ಬೇಡ್ಕೊಳ್ಳೋಕೆ ಶುರು ಮಾಡ್ಕೊಳ್ಳುತ್ತೆ, ಇಲ್ಲ ಮುಂದೊಂದು ದಿನ ಇದನ್ನ ನಾವೆಲ್ಲವನ್ನೂ ಕೂಡ ಕ್ಲಿಯರ್ ಮಾಡ್ಕೊಳ್ಳೋಣ, ಈ ಪ್ರದೇಶವನ್ನ ನಮ್ಮ ಆಡಳಿತದಲ್ಲೇ ಇರೋದಕ್ಕೆ ನೀವು ಅವಕಾಶವನ್ನ ಮಾಡಿಕೊಡಿ ಅಂತ ಹೇಳಿ ಒಂದು ಶಿಮ್ಲಾ ಒಪ್ಪಂದವನ್ನ ಮಾಡ್ಕೊಳ್ಳಲಾಗುತ್ತೆ. ಆ ಒಪ್ಪಂದ ಪ್ರಕಾರವಾಗಿ ಭಾರತ ಯಾವ ಪ್ರದೇಶವನ್ನ ವಶಕ್ಕೆ ತೆಗೆದುಕೊಂಡಿತ್ತೋ ಅದನ್ನ ಗಿಫ್ಟ್ ರೂಪದಲ್ಲಿ ಪಾಕಿಸ್ತಾನಕ್ಕೆ ವಾಪಸ್ ಕೊಟ್ಟು ಬಿಡುತ್ತೆ. ಅದಾದ ಬಳಿಕ POKಯನ್ನ ವಶಕ್ಕೆ ತೆಗೆದುಕೊಳ್ಳೋಕೆ ಸಾಧ್ಯವೇ ಆಗಲಿಲ್ಲ. ಕಾರ್ಗಿಲ್ ಯುದ್ಧ ಆಗುತ್ತೆ, ಅದಾದ ಬಳಿಕ ಬೇರೆ ಬೇರೆ ಒಂದು ಸಂಘರ್ಷ ಅಂತದೆಲ್ಲವೂ ಕೂಡ ಆಗುತ್ತೆ. POKಯನ್ನ ವಶಕ್ಕೆ ತೆಗೆದುಕೊಳ್ಳೋಕೆ ಭಾರತಕ್ಕೆ ಸಾಧ್ಯವೇ ಆಗಲಿಲ್ಲ. ಈಗ POKಯಿಂದ ಆಗಿರುವಂತಹ ಸಮಸ್ಯೆ ಏನು? ಅದೇ ದೊಡ್ಡ ಸಮಸ್ಯೆ. ಯಾಕಂದ್ರೆ ಈಗ ಉಗ್ರರು ಎಂಟ್ರಿ ಕೊಡ್ತಿದ್ದಾರಲ್ಲ, ಅವರೆಲ್ಲರೂ ಕೂಡ POK ಮೂಲಕ ಎಂಟ್ರಿ ಕೊಡ್ತಾ ಇರೋದು. ಅಲ್ಲಿ ಉಗ್ರರ ಲಾಂಚ್ ಪ್ಯಾಡ್ ಇದೆ, ಉಗ್ರರ ತರಬೇತಿ ಕೇಂದ್ರ ಇದೆ, ಉಗ್ರರು ಆರಾಮಾಗಿ ನೆಲೆಸ್ತಾ ಇದ್ದಾರೆ. ಅಲ್ಲಿರುವಂತಹ ಯುವಕರನ್ನ ಉದ್ಯೋಗ ಇಲ್ಲದಂತ ಕಾರಣಕ್ಕಾಗಿ ಅವರ ಬ್ರೈನ್ ವ್ಯಾಶ್ ಮಾಡಲಾಗ್ತಾ ಇದೆ, ಅವರನ್ನ ಉಗ್ರರ ಕ್ಯಾಂಪ್ಗೆ ಸೇರಿಸಿಕೊಳ್ಳಲಾಗ್ತಿದೆ, ಭಾರತ ವಿರುದ್ಧ ಚೂ ಬಿಡುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ. ಹೀಗಾಗಿ ಭಾರತಕ್ಕೆ POKಯಿಂದ ಸಾವಿರಾರು ಸಮಸ್ಯೆ. POKಯನ್ನ ವಶಕ್ಕೆ ತೆಗೆದುಕೊಂಡು ಬಿಡ್ತು ಅಂದ್ರೆ ಭಾರತ ಇನ್ನಷ್ಟು ಸ್ಟ್ರಾಂಗ್ ಆಗುತ್ತೆ. ಪಾಕಿಸ್ತಾನದ ಮೇಲೆ ಸವಾರಿಯನ್ನ ಮಾಡೋದಕ್ಕೆ ಭಾರತಕ್ಕೆ ಇನ್ನಷ್ಟು ಸ್ಟ್ರೆಂತ್ ಬಂದ ಹಾಗಾಗ್ಬಿಡುತ್ತೆ. ಭಾರತಕ್ಕೆ ಅಫ್ಘಾನಿಸ್ತಾನದ ಗಡಿಯೂ ಕೂಡ ಸಿಕ್ಕಂಗಾಗ್ಬಿಡುತ್ತೆ. ಹೀಗಾಗಿ POKಯನ್ನ ವಶಕ್ಕೆ ತೆಗೆದುಕೊಳ್ಬೇಕು ಎನ್ನುವಂತ ಒತ್ತಾಯ. ಸದ್ಯ POKಯಲ್ಲಿ ಏನಿದೆ, POK ಪರಿಸ್ಥಿತಿ ಹೇಗೇನಿದೆ ಅಂತ ಗಮನಿಸ್ತಾ ಹೋಗೋದಾದ್ರೆ, ಅಲ್ಲಿ ನಾನು ಆಗ್ಲೇ ಹೇಳಿದ ಹಾಗೆ ಪಾಕಿಸ್ತಾನ 2 ತುಂಡನ್ನಾಗಿ ಮಾಡಿದೆ. ಒಂದು ಗಿಲ್ಗಿಟ್ ಬಲ್ಟಿಸ್ತಾನ್, ಮತ್ತೊಂದು ಆಜಾದ್ ಕಾಶ್ಮೀರ ಅಂತ ಹೇಳಿ. ಇಲ್ಲೂ ಕೂಡ CM ಇದ್ದಾರೆ. ಇಲ್ಲಿ ಗಿಲ್ಗಿಟ್ ಬಲ್ಟಿಸ್ತಾನ್ ಪ್ರದೇಶದಲ್ಲಿ ಒಂದು 5-6 ಜಿಲ್ಲೆ ಏನೋ ಇದೆ. ಇಲ್ಲಿ
ಇಲ್ಲಿ ಸಿಎಂ ಇದ್ದಾರೆ, ಆದ್ರೆ ಅವ್ರ ಕೈಯಲ್ಲಿ ಯಾವುದೇ ಅಧಿಕಾರ ಇಲ್ಲ. ಗವರ್ನರ್ ಇದ್ದಾರೆ, ಅವ್ರ ಕೈಯಲ್ಲೂ ಯಾವುದೇ ಅಧಿಕಾರ ಇಲ್ಲ. ಇನ್ನು ಆಜಾದ್ ಕಾಶ್ಮೀರ ಅಂತ ಬಂದಾಗ ಪಾಕಿಸ್ತಾನ ಹೇಳುತ್ತೆ ನಾವು ಅವ್ರಿಗೆ ಸ್ವಾತಂತ್ರ್ಯವನ್ನ ಕೊಟ್ಟಿದ್ದೇವೆ ಎನ್ನುವ ರೀತಿಯಲ್ಲಿ ಆ, ಪಾಕಿಸ್ತಾನ ಹೇಳೋದು ಈ ಆಜಾದ್ ಕಾಶ್ಮೀರಕ್ಕೆ. ನೀವು ಈ ಕಡೆ ಗಮನಿಸ್ತಾ ಇದ್ದೀರಲ್ಲ, ಇಷ್ಟು ಪ್ರದೇಶ ಆಜಾದ್ ಕಾಶ್ಮೀರ, ಅಲ್ಲಿ ನೀವು ನಂಬಲ್ಲ, ಸುಪ್ರೀಂ ಕೋರ್ಟ್ ಇದೆ, ಹೈಕೋರ್ಟ್ ಇದೆ, ರಾಷ್ಟ್ರಪತಿ ಇದ್ದಾರೆ, ಪ್ರಧಾನಮಂತ್ರಿ ಇದ್ದಾರೆ, ಎಲ್ಲರೂ ಕೂಡ ಇದ್ದಾರೆ. ಆದ್ರೆ ಕಂಟ್ರೋಲ್ ಎಲ್ಲವೂ ಕೂಡ ಪಾಕಿಸ್ತಾನದ ಕೈಯಲ್ಲಿದೆ. ಅವ್ರ ಕೈಯಲ್ಲಿ ಏನು ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ. ಪಾಕಿಸ್ತಾನ ಹೇಗಲ್ಲಿಯ ಜನರನ್ನು ಬ್ರೈನ್ ವಾಶ್ ಮಾಡ್ತಾ ಇದೆ ಅಂದ್ರೆ, ಈ ಕಾಶ್ಮೀರ ಇದೆಯಲ್ಲ, ಇದನ್ನು ವಶಕ್ಕೆ ತೆಗೆದುಕೊಂಡು ನಿಮಗೆ ಅದನ್ನು ಕೂಡ ಕೊಟ್ಟು ನಿಮ್ಮನ್ನು ಪ್ರತ್ಯೇಕ ರಾಷ್ಟ್ರವಾಗಿ ಘೋಷಣೆ ಮಾಡ್ಬಿಡ್ತೀವಿ, ನೀವು ಆರಾಮಾಗಿ ನಿಮ್ದೇ ರೀತಿಯಲ್ಲಿ ಜೀವನವನ್ನ ಸಾಗಿಸ್ಕೊಂಡು ಹೋಗಬಹುದು ಅಂತ ಹಸಿ ಸುಳ್ಳನ್ನ ಬಿತ್ತರಿಸ್ತಾ ಇದೆ. ಹೀಗಾಗಿ ಆಜಾದ್ ಕಾಶ್ಮೀರ ಭಾಗದಲ್ಲಿ ಪಾಕಿಸ್ತಾನದ ವಿರುದ್ಧ ದಂಗೆ ಏಳುವಂತವರ ಸಂಖ್ಯೆ ಬಹಳ ಕಡಿಮೆ. ಆದ್ರೆ ಇಲ್ಲಿ ದಂಗೆ ಹೇಳ್ತಿದ್ದಾರೆ ಗಿಲ್ಗಿಟ್ ಬಲ್ಟಿಸ್ತಾನ್ ಪ್ರದೇಶದಲ್ಲಿ. ಈಗ ಅಲ್ಲಿ ಯಾರಿದ್ದಾರೆ, ಏನಿದೆ, ಜನರ ಪರಿಸ್ಥಿತಿ ಹೇಗಿದೆ ಅಂತ ಗಮನಿಸ್ತಾ ಹೋಗೋದಾದ್ರೆ, ಈ ಗಿಲ್ಗಿಟ್ ಬಲ್ಟಿಸ್ತಾನ್ ಪ್ರದೇಶ ಇದೆಯಲ್ಲ, ಒಳ್ಳೆ ನೈಸರ್ಗಿಕ ಸಂಪತ್ತಿ ಇರುವಂತ ಪ್ರದೇಶ. ಆದ್ರೆ ಚೀನಾ ಅದ್ರ ಮೇಲೆ ಕಣ್ಣು ಹಾಕಿ ಈಗಾಗಲೇ ಚೀನಾದ ಒಂದು ಬಿಸ್ನೆಸ್ ಕಾರಿಡಾರ್ ಕೂಡ ಅದ್ರ ಮೇಲೆ ಬಂದ್ ಆಗಿಬಿಟ್ಟಿದೆ. ಈಗ ಆ ಪ್ರದೇಶದಲ್ಲಿರುವಂತಹ ನೈಸರ್ಗಿಕ ಸಂಪತ್ತನ್ನು ದೋಚುವಂತ ಕೆಲಸವನ್ನ ಪಾಕಿಸ್ತಾನ ಮಾಡ್ತಾ ಇದೆ. ಆದ್ರೆ ಅಲ್ಲಿಯ ಜನರಿಗೆ ಉದ್ಯೋಗ ಇಲ್ಲ, ಒಳ್ಳೆ ಬದುಕು ಇಲ್ಲ, ಏನೂ ಕೂಡ ಇಲ್ಲ. ಪ್ರತಿನಿತ್ಯ ಗುಂಡಿನ ಮೊರೆತ, ಪ್ರತಿನಿತ್ಯ ಉಗ್ರರ ಕಾಟ, ಅಲ್ಲಿ ಉಗ್ರರ ಲಾಂಚ್ ಪ್ಯಾಡ್, ಉಗ್ರರ ತರಬೇತಿ ಕೇಂದ್ರ, ಯಾವಾಗ ಏನು ಬೇಕಾದ್ರೂ ಆಗಬಹುದು ಎನ್ನುವಂತ ಪರಿಸ್ಥಿತಿ. ಅಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಆ ಭಾಗದ ಜನರಿಗೆ ಒಂದು ಸ್ವಾತಂತ್ರ್ಯ ಅಂತಿಲ್ಲ, ಸ್ವತಂತ್ರವಾದಂತ ಬದುಕು ಅಂತಿಲ್ಲ, ಆರಾಮಾಗಿ ಜೀವನ ಮಾಡಬಹುದು ಎನ್ನುವಂತ ಪರಿಸ್ಥಿತಿ ಆ ಭಾಗದ ಜನರಿಗೆ ಇಲ್ವೇ ಇಲ್ಲ. ಆ ಕಾರಣಕ್ಕಾಗಿ ಆ ಭಾಗದ ಜನ ಇದೀಗ ಪ್ರತಿನಿತ್ಯಲ್ಲಿ ಪ್ರತಿಭಟನೆ, ಹೋರಾಟ, ಆಕ್ರೋಶ ಅಂತದೆಲ್ಲವೂ ಕೂಡ ನಡೀತಾನೆ ಇರುತ್ತೆ.